ಇನ್ನು ಏರ್ಪೋರ್ಟ್ ಇರುವಂತ ದೇವನಹಳ್ಳಿಯಲ್ಲೇ ರಸ್ತೆ ಅವ್ಯವಸ್ಥೆ ಇದೆ. ರಸ್ತೆ ಅವ್ಯವಸ್ಥೆಗೆ ದೇವನಹಳ್ಳಿ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಅಧಿಕ ಸಾವು ನೋವಾದ್ರೂ ಕೂಡ ಕೆಆರ್ಡಿಸಿಎಲ್ ಸಂಸ್ಥೆ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಏರ್ಪೋರ್ಟ್ ಇರುವಂತಹ ದೇವನಹಳ್ಳಿ ರಸ್ತೆಯಲ್ಲೂ ಕೂಡ ರಸ್ತೆ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಅಧಿಕ ಸಾವು ನೋವು ಆಗ್ತಾ ಇದ್ರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಕೆಆರ್ಡಿಸಿಎಲ್ ಸಂಸ್ಥೆ ಅಂತ ದೇವನಹಳ್ಳಿ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಕೆಆರ್ಡಿಸಿಎಲ್ ಸಂಸ್ಥೆಯ ನಿರ್ಲಕ್ಷ್ಯ ಹಿನ್ನೆಲೆ ರಸ್ತೆಯೆಲ್ಲ ಗುಂಡಿಮಯ ಆಗಿದೆ. ಏರ್ಪೋರ್ಟ್ ರಸ್ತೆಯನ್ನ ಬಂದ್ ಮಾಡಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಬೂದಿಗೆರೆ ಗ್ರಾಮದ ಹೊರವಲಯದಲ್ಲಿ ಬಂದ್ ಮಾಡಿ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. 8 ವರ್ಷಗಳಿಂದ ಒಂದಲ್ಲ ಎರಡಲ್ಲ 8 ವರ್ಷಗಳಿಂದ ಆಮೆಗತಿಯಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಬೂದಿಗೆರೆ ಕ್ರಾಸ್ನಿಂದ ಕಾಮಗಾರಿಯನ್ನ ಕೆಆರ್ಡಿಸಿಎಲ್ ನಡೆಸ್ತಾ ಇದೆ. ಹಾಗಾಗಿ ಆ ಭಾಗದ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಕರ್ತವ್ಯನ ಅಲ್ವಾ ನೀವು ಅದನ್ನ ಕೇಳಿ ಹೇಳಿದ್ದೆಲ್ಲ ಆಗೈತೆ ಸರ್. ಅದರಿಂದ ಪ್ರಯೋಜನ ಆಗಲ್ಲ ಸರ್. ಬರ್ಲಿ ಸರ್, ಬರ್ಲಿ. ಅರ್ಧ ನೀವು ಇದೇ ಮಾತು ನಾವು ಮುಖಂಡತ್ವ ಎಲ್ಲರೂ ಮುಖಂಡ್ರೆ ಸರ್. ಒಬ್ಬೊಬ್ರು ನಾನು ಮಾತಾಡೋದಕ್ಕೆ ಆನ್ಸರ್ ಕೊಡಿ ಸರ್. ಒಬ್ರು ಮಾತಾಡಿ. ಈಗ ನಾವು ಇಷ್ಟೋ ಜನ ಸೇರಿದೀವಿ. 10 ಗಂಟೆಗೆ ಅಂತ ಪರ್ಮಿಷನ್ ತಗೊಂಡಿದೀವಿ. ಇವ್ರಿಗೂ ಗೊತ್ತು, ರೋಡ್ ಅಧಿಕಾರಿಗಳಿಗೂ ಗೊತ್ತು. ನಮಗ್ ಮುಂಚೆ ಅವ್ರು ಬರ್ಬೇಕಾಗಿದ್ದ ಕರ್ತವ್ಯನ ಅಲ್ವಾ. ನೀವು ಅದನ್ನ ಕೇಳಿ ಹೇಳಿದ್ದೆಲ್ಲ ಪಾಪ ನಿಮ್ಮ ಅಪ್ಪನ ಕಳಿಸ್ಬಿಟ್ಟು ತೊಂದರೆ ಕೊಡ್ತಾರಲ್ಲ ಸರ್. ನೀವೆಲ್ಲರೂ ಫೋನ್ ಮಾಡಿ. ಇನ್ನು ಪ್ರತಿಭಟನಾ ಸ್ಥಳದಿಂದ ನಮ್ಮ ದೇವನಹಳ್ಳಿ ಪ್ರತಿನಿಧಿ ಮಹೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಗುಂಡಿಗಳ ಸಮಸ್ಯೆ ಕೇವಲ ಬೆಂಗಳೂರಿನ ಸಮಸ್ಯೆ ಅಲ್ಲ. ಈ ಗುಂಡಿಗಳ ಸಮಸ್ಯೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಹಬ್ಬಿರುವಂಥದ್ದು. ಈಗ ನಾವು ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೂದಿಗೆರೆ ಗ್ರಾಮದಲ್ಲಿ ಇರುವಂಥದ್ದು. ಅಂದರೆ ಈ ಗ್ರಾಮದಲ್ಲಿ ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಗುಂಡಿಗಳ ರಸ್ತೆ ನಿರ್ಮಾಣ ಆಗಿದೆ. ಅಂದರೆ ಬೂದಿಗೆರೆಯಿಂದ ಹೊಸಕೋಟೆ ಮಾರ್ಗವಾಗಿ ಮತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೂ ಏನು ರಸ್ತೆ ಇದೆ, ಇದು ಸಂಪೂರ್ಣವಾಗಿ ಗುಂಡಿಮಯ ರಸ್ತೆ ಆಗಿರುವಂಥದ್ದು. ಒಂದು ಕಡೆ ಇಲ್ಲಿ ಇದನ್ನ ಪ್ರತಿಭಟಿಸಿ ಸಾಕಷ್ಟು ಅಂದರೆ 100ಕ್ಕಿಂತ 200ಕ್ಕಿಂತ ಹೆಚ್ಚು ಗ್ರಾಮಸ್ಥರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಗುಂಡಿಗಳ ಸಮಸ್ಯೆ ಸುಮಾರು 8-10 ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆಗಳಾಗ್ತಿದ್ದಾವೆ. ಈ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಸುಮಾರು ದಿನಕ್ಕೆ 20ಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ಗಳು ಈ ರಸ್ತೆಯಲ್ಲಿ ಆಗ್ತಿವೆ. ಆದರೆ ಇದುವರೆಗೂ ಸಹ ಇಲ್ಲಿನ ಗ್ರಾಮಸ್ಥರಿಗೆ ಎಷ್ಟೇ ಮನವಿ ಕೊಟ್ಟರು ಸಕ್ಷಮ ಪ್ರಾಧಿಕಾರಕ್ಕೆ ಮತ್ತು ಇಲ್ಲಿನ ಆಡಳಿತ ವರ್ಗಕ್ಕೆ ಮತ್ತೆ PWD ಇಲಾಖೆಗೆ ಮತ್ತೆ ಸಚಿವರಿಗೆ ಎಷ್ಟೇ ಮನವಿ ಕೊಟ್ಟರು ಇದುವರೆಗೂ ಸಹ ರಸ್ತೆಯನ್ನು ಸರಿಪಡಿಸುವಂತ ಕಾರ್ಯ ಆಗಿಲ್ಲ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ನೇರವಾಗಿ ಗ್ರಾಮಸ್ಥರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ ಮತ್ತೆ ಯಾವೆಲ್ಲ ಸಮಸ್ಯೆಗಳಿಗೆ ನೀವು ಅರ್ಜಿ ಸಲ್ಲಿಸಿದ್ರಿ? ಇದುವರೆಗೆ ಯಾವುದೇ ರೀತಿಯಾದಂಥ ಪರಿಹಾರ ಆಗಿಲ್ಲ, ಏನು ಕಾರಣ ಅಂತ ಸರ್? ಕೆಲಸ ಶುರುವಾಗಿ ಇದು ಹೊಸಕೋಟೆ ಮತ್ತೆ ದೇವನಹಳ್ಳಿ ಏರ್ಪೋರ್ಟ್ ರೋಡು ಪ್ರತಿನಿತ್ಯ ಗಾಡಿಗಳು ಓಡಾಡ್ತವೆ. ಇದು ಕೆಲಸ ಶುರುವಾಗಿ 8 ವರ್ಷ ಆಯಿತು. 8 ವರ್ಷದಿಂದ ಇಲ್ಲಿ ಕೆಲವೊಂದು ಕಡೆ ರೋಡ್ ಮಾಡಿದ್ದಾರೆ, ಕೆಲವೊಂದು ಕಡೆ ನಿಲ್ಲಿಸಿದ್ದಾರೆ, ಕೆಲವೊಂದು ಕಡೆ ಹಳ್ಳುಗಳು. ಇಲ್ಲಿ ಪ್ರತಿ ಸಾರಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ. ಅವ್ರು ಒಂಚೂರು ಮಾನವೀಯತೆ ಇದ್ದರೆ ನಾವು ಹಿಂದೆನೂ ಸ್ಟ್ರೈಕ್ ಮಾಡಿದ್ರಿ. ಹಿಂದೆ ಇತ್ತೀಚೆಗೆ 1 ವರ್ಷ 6 ತಿಂಗಳು ಬಂದು ನಮಗೇನು ಇನ್ನು 6 ತಿಂಗಳಲ್ಲಿ ದಯವಿಟ್ಟು ಮಾಡಿಕೊಟ್ಬಿಡ್ತೀವಿ. ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬಂದಿದ್ದಾರೆ. ಇಲ್ಲಿ ಬೂದಿಗೆರೆ ಮಾತ್ರನಲ್ಲ, ಅಂದ್ರಳ್ಳಿ, ಇತ್ರಳ್ಳಿ, ಮಂಡೂರು, ಮಂಚಪನಹಳ್ಳಿ, ಜ್ಯೋತಿಪುರದವರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಸಮಸ್ಯೆ ಇದು, ಜನಗಳ ಆಕ್ರೋಶ. ಈ ಒಂದು ನಮಗೆ ಬೇಕಾಗಿರೋದು ರೋಡು. 8 ವರ್ಷ ಆಯ್ತಲ್ವಾ? 8 ವರ್ಷದಲ್ಲಿ ಏನೋ ಹೋಗ್ಲಿ ಅಪ್ಪಿತಪ್ಪಿ ಏನೋ ಸಣ್ಣ ಪುಟ್ಟ ರೋಡ, ಇದು ಕಾರ್ಗೋ ರೋಡು. ಪ್ರತಿನಿತ್ಯ ಗಾಡಿ ಓಡಾಡ್ತೈತೆ. ಏನು ಯಾರಿಗೂ ಜವಾಬ್ದಾರಿ ಬೇಡವಾ? ಅದಕ್ಕೆ ಈಗ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ಬಿಟ್ಟು ಕೊಟ್ಟಾಗ ಅಟ್ಲೀಸ್ಟ್ ಅಧಿಕಾರಿಗಳು ಸ್ಪಂದಿಸಬೇಕು. ಇಲ್ಲ ಯಾವುದೇ ಒಂದು ಇಲಾಖೆಯ ಅಧಿಕಾರಿಗಳಾಗಿ ಬರ್ಬೇಕಿಲ್ಲಿ ಬಂದು ಜನಗಳ ಸಮಸ್ಯೆನ ಕೇಳಬೇಕು. ಇವ್ರು ಯಾವುದಕ್ಕೂ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಇಲ್ಲಿ ಯಾರು ಜವಾಬ್ದಾರಿ? ಯಾರನ್ನ ದೂಷಣೆ ಮಾಡೋಕ್ಕಾಗುತ್ತೆ? ನಮಗೆ ಈಗ ಬೇರೆ ಕಥೆಗಳು ಬೇಡ, ನಮ್ಗೆ ರೋಡ್ ಆಗಬೇಕು, ಸಮಸ್ಯೆ ಪರಿಹಾರ ಆಗಬೇಕು. ಅಲ್ಲಿವರೆಗೂ ಇಲ್ಲಿ ನಾವು ತಡೆ ಮಾಡಿದ್ದೀರಿ, ರಸ್ತೆ ತಡೆ ಮಾಡಿ.
ಇದು ಕೇವಲ ಒಂದೂರಿನ ಸಮಸ್ಯೆ ಅಲ್ಲ, ಸಾಕಷ್ಟು ಈ ರೋಡ್ಗೆ ಹೊಂದಿಕೊಂಡಿರುವಂಥ 20 ಗ್ರಾಮಗಳಿಗಿಂತ ಹೆಚ್ಚು ಗ್ರಾಮಗಳು ಈ ರೋಡ್ಗೆ ಹೊಂದ್ಕೊಂಡಿರುವಂಥದ್ದು ಈ ಎಲ್ಲ ಗ್ರಾಮಗಳ ಸಮಸ್ಯೆ ಆಗಿರುವಂಥದ್ದು ಅಂತ ಹೇಳ್ತಾ ಇರೋದು. ಏನು KDB ಕೇವಲ ಕೂಗಳತೆ ದೂರದಲ್ಲಿರುವ ಕಾರಣ ಈ ರಸ್ತೆಗಳು ಹದಗೆಟ್ಟಿದ್ದಾವೆ. ಮತ್ತೆ ಏರ್ಪೋರ್ಟ್ ರಸ್ತೆ ಕೂಡ ಸಂಪೂರ್ಣವಾಗಿ ಗುಂಡಿಗಳ ಮಯ ಆಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಸರ್ಕಾರಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸಬೇಕಂತೇಳಿ ಇಲ್ಲಿನ ಸಾರ್ವಜನಿಕರು ಪ್ರತಿಭಟನಾಕಾರರು ಆಗ್ರಹ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.